ಮೂರು ಉಪಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಗುತ್ತೆ. ಮೊದಲೇ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿರುವಂತ ಯತ್ನಾಳ್ ಬಣ ಸೋಲಿನ ಹೊಣೆ ತಾನೇ ವಹಿಸ್ತೀನಿ ಅಂತ ಮತ್ತೊಂದು ಕಡೆ ವಿಜೇಂದ್ರ ಹೇಳ್ತಾರೆ. ಈಗ ಪ್ರತ್ಯೇಕ ಮಿತ್ರಕೂಟದ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ರಾಜ್ಯ ನಾಯಕತ್ವದ ವಿರುದ್ಧ ಮತ್ತೆ ಧ್ವನಿ ಎತ್ತುವಂತ ಸಾಧ್ಯತೆ ಇದೆ. ನಾಯಕತ್ವ ಬದಲಾಗಬೇಕು ಅನ್ನುವಂತ ಆಗ್ರಹ ಮತ್ತಷ್ಟು ಹೆಚ್ಚಾಗುತ್ತೆ. ಆಗ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ವಿರುದ್ಧ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ದಿನ ಇರುತ್ತೆ. ನಾಳೆ ಬೀದರ್ ಜಿಲ್ಲೆಯಲ್ಲಿ ಅಭಿಯಾನಕ್ಕೆ ಚಾಲನೆ ಕೂಡ ಸಿಗಲಿದೆ. ಇದು ಯತ್ನಾಳ್ ಬಣದ ಹೋರಾಟ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇದು ಯತ್ನಾಳ್ ಬಣಕ್ಕೆ ರೆಡಿ ಕೇಕ್ ರೀತಿ ಆಗ್ಬಿಡ್ತಾ ಈ ಉಪಚುನಾವಣೆಯ ರಿಸಲ್ಟ್ ಅನ್ನುವಂಥದ್ದು? ನಾಳೆ ದಿನದ ಹೋರಾಟಗಳು ಯಾವ ರೀತಿಯಾಗಿ ಇರುತ್ತೆ? ಇದಕ್ಕೆ ವಿಜೇಂದ್ರ ಅವರ ಕೌಂಟರ್ ಏನಾಗಿರ್ಬೋದು? ಏನ್ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ? ಚೈತ್ರ, ಬಿಜೆಪಿಯ ಭಿನ್ನಮತ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಭವಿಷ್ಯಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಲ್ಲ ಅನ್ನುವಂತ ರೀತಿಯ ಮೆಸೇಜು ಇದೀಗ ಮೂರು ಉಪಚುನಾವಣೆಗಳ ಸೋಲಿನ ಮೂಲಕ ಪಾಸ್ ಆಗಿದೆ. ಈಗಾಗಲೇ ಯತ್ನಾಳ್ ನೇತೃತ್ವದ ತಂಡ ವಕ್ಫ್ ವಿಚಾರದಲ್ಲಿ ರಾಜ್ಯಾದ್ಯಂತ ಜನಜಾಗೃತಿ ಅಭಿಯಾನವನ್ನ ನಾಳೆಯಿಂದ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದೆ. ಅದಕ್ಕೆ ತಡೆ ಒಡ್ಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ದೆಹಲಿ ಮಟ್ಟದಲ್ಲಿ ನಡೆದರೂ ಕೂಡ ಅದು ಸಕ್ಸಸ್ ಆಗಿಲ್ಲ. ನಾಳೆಯಿಂದ ಯತ್ನಾಳ್ ಅವರ ಜೊತೆಗೂಡಿ ಸುಮಾರು 10ಕ್ಕೂ ಹೆಚ್ಚು ರೆಬೆಲ್ ನಾಯಕರು ಮಿತ್ರಕೂಟದ ಹೆಸರಲ್ಲಿ ಒಂದಷ್ಟು ಜನಜಾಗೃತಿ ಅಭಿಯಾನವನ್ನ ಮಾಡ್ತಾರೆ. ಅದು ಕೇವಲ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟ ಆಗಿಲ್ಲ, ಮತ್ತು ಅದರ ಬದಲಾಗಿ ವಿಜೇಂದ್ರ ಅವರ ವಿರುದ್ಧದ ಹೋರಾಟ ಕೂಡ ಒಂದು ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ವಿಜೇಂದ್ರ ಅವರಿಗೂ ಕೂಡ ಇದೀಗ 3ಕ್ಕೆ 3 ಉಪಚುನಾವಣೆಗಳನ್ನ ಸೋತ ಕಾರಣಕ್ಕೋಸ್ಕರ ಅದರ ಹೊಣೆಗಾರಿಕೆಯನ್ನ ತಾನೇ ಹೊರ್ತೀನಿ ಎನ್ನುವಂತ ಮಾತನ್ನ ಇದೀಗ ನೇರವಾಗಿ ವಿಜೇಂದ್ರ ಅವರು ಹೇಳಿದ್ದಾರೆ. ಆದ್ರೆ ಈ ಮಿತ್ರಕೂಟದ ನಾಯಕರು ನೇರವಾಗಿ ವಿಜೇಂದ್ರ ಅವರನ್ನ ಕೆಳಗಿಳಿಸುವಂತ ಒಂದಷ್ಟು ಪ್ರಯತ್ನಗಳನ್ನ, ಧ್ವನಿಯನ್ನ ಮತ್ತಷ್ಟು ಹೆಚ್ಚಳ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. 3ಕ್ಕೆ 3 ಕ್ಷೇತ್ರಗಳನ್ನ ಕಳೆದುಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಭಿನ್ನಮತ ಮತ್ತು ಈ ರೀತಿಯ ಆಂತರಿಕ ಕಿತ್ತಾಟಗಳೇ ಕಾರಣ ಆಗಿರಬಹುದು ಅನ್ನುವಂತ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಸಂಡೂರು ಮತ್ತು ಶಿಗ್ಗಾಮಿ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಬಣಗಳಾಗಿ ಪ್ರಚಾರವನ್ನ ಮಾಡಿದ್ದು, ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ ಅನ್ನುವಂತ ಮೆಸೇಜ್ ಪಾಸ್ ಆಗಿದ್ದು ಎರಡೂ ಕ್ಷೇತ್ರವನ್ನ ಕಳೆದುಕೊಳ್ಳೋದಕ್ಕೆ ಕಾರಣವಾಯಿತು. ಆದ್ರೆ ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಎರಡೂ ನಾಯಕರು, ಬಣದ ನಾಯಕರು ಹೆಜ್ಜೆಯನ್ನ ಇಡ್ತಾ ಇಲ್ಲ. ಈಗ ಯತ್ನಾಳ್ ನೇತೃತ್ವಕ್ಕೆ ರಮೇಶ್ ಜಾರಕಿಹೊಳಿ ಸೇರ್ಕೊಂಡಿದ್ದಾರೆ, ಅರವಿಂದ್ ಲಿಂಬಾವಳಿ ಸೇರಿದ್ದಾರೆ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಸೇರಿದಂತೆ ಎಲ್ಲ ನಾಯಕರು ಕೂಡ ಹೋಗಿ ಜೊತೆಗೂಡ್ತಾ ಇದ್ದಾರೆ. ಮತ್ತು ಯತ್ನಾಳ್ ಅವರ ಟೀಮ್ ಎಲ್ಲೋ ಒಂದ್ ಕಡೆ ದಿನದಿಂದ ದಿನಕ್ಕೆ ತನ್ನ ತಾಕತ್ತನ್ನ ಹೆಚ್ಚಿಸಿಕೊಳ್ಳುವಂತ ರೀತಿಯ ಬೆಳವಣಿಗೆಗಳು ಕಂಡು ಬರ್ತಾ ಇದಾವೆ. ಇದಕ್ಕೆ ಕೌಂಟರ್ ಆಗಿ ವಿಜೇಂದ್ರ ಅವರು ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಇದೀಗ ಉಪಚುನಾವಣೆಯನ್ನ ಸೋತಂತ ಕಾರಣಕ್ಕೋಸ್ಕರ ಅದರ ಹೊಣೆಗಾರಿಕೆಯನ್ನ ಹೊತ್ತುಕೊಂಡಂತ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ಮತ್ತಷ್ಟು ಧ್ವನಿಯನ್ನ ತಾರಕಕ್ಕೆ ಏರಿಸುವಂತ ಸಾಧ್ಯತೆಯೂ ಕೂಡ ಇದೆ. ಈ ಬಣ ಬಡಿದಾಟ ಸರಿ ಹೋಗದೆ ಇದ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಮುಂಬರುವಂತಹ ದಿನಗಳಲ್ಲಿ ಈ ಬಣ ಬಡಿದಾಟ, ಆಂತರಿಕ ಕಿತ್ತಾಟ ತಾರಕಕ್ಕೆ ಏರಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಸದ್ಯದ ಮಟ್ಟಿಗೆ ಯತ್ನಾಳ್ ಅವರನ್ನ ಸಮಾಧಾನ ಪಡಿಸುವಂತ ಅಥವಾ ವಕ್ಫ್ ವಿಚಾರದಲ್ಲಿ ಪ್ರತ್ಯೇಕವಂತ ಹೋರಾಟದ ಬದಲು ಒಗ್ಗೂಡಿ ಹೋರಾಟವನ್ನ ಮಾಡಬೇಕು ಅನ್ನುವಂತ ಮೆಸೇಜ್ ಅನ್ನ ಈ ಕ್ಷಣದ ತನಕವೂ ಕೂಡ ಬಿಜೆಪಿ ಹೈಕಮಾಂಡ್ ಮಾಡಿಲ್ಲ. ಈ ಕಾರಣಕ್ಕೋಸ್ಕರ ಬಣ ಬಡಿದಾಟವನ್ನ ಯಾವಾಗ ಯಾರು ಸರಿಪಡಿಸ್ತಾರೆ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ಬೈ ಎಲೆಕ್ಷನ್ ಅಲ್ಲಿ ಸೋಲಾದ ನಂತರ ಬಿಜೆಪಿಯಲ್ಲಿ ಸಮರ ಶುರುವಾಗಿದೆ. ಸೋಲಿಗೆ ಯಾರು ಕಾರಣ ಅಂತ ಬಿಜೆಪಿಯಲ್ಲಿ ಜಟಾಪಟಿ ಜೋರಾಗಿದೆ. ಸೋಲಿಗೆ ಬಿಎಸ್ವೈ ವಿಜೇಂದ್ರ ಕಾರಣ ಅಂತ ಯತ್ನಾಳ್ ಬೊಟ್ಟು ಮಾಡ್ತಾರೆ. ಹೈಕಮಾಂಡ್ ಇನ್ನಾದ್ರೂ ವ್ಯಾಮೋಹ ಬಿಡಬೇಕು. ಪೂಜ್ಯ ತಂದೆ ಹಾಗೆ ಪೂಜ್ಯ ತಂದೆಯವರ ಮಗನ ಮೇಲಿನ ವ್ಯಾಮೋಹವನ್ನ ಬಿಡಬೇಕು ಅಂತ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯತ್ನಾಳ್ ಟೀಕೆಗೆ ವಿಜೇಂದ್ರ ಕೂಡ ತೀಕ್ಷ್ಣವಾಗಿನೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೋಲಿನ ಹೊಣೆಯನ್ನ ನಾನೇ ಹೊರ್ತೀನಿ ಅಂತ ವಿಜೇಂದ್ರ ಹೇಳ್ತಾರೆ. ಹಗುರವಾಗಿ ಮಾತನಾಡಬಾರದು ಅಂತ ಯತ್ನಾಳ್ಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳ್ರಿ. ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು. ಬಂದಾಗಿದ್ದು ನಮಗೂ ದುಃಖ ಇದೆ. ಬಿಜೆಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದೆಲ್ಲ ಒಳ ಒಪ್ಪಂದದಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಬರ್ತಾ ಇದೆ. ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮೇಗಿನ ವ್ಯಾಮೋಹ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ. ರಾಜ್ಯದ ಅಧ್ಯಕ್ಷ ನಾನೇ ತಗೊಳ್ತೇನೆ. ರಾಜ್ಯದ ಅಧ್ಯಕ್ಷನಾಗಿ ಸೋಲನ ಜವಾಬ್ದಾರಿಯನ್ನು ಹೊರಲೇಬೇಕಾಗ್ತದೆ. ಅದನ್ನು ಹೊರತೇನೆ, ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ. ಈ ರೀತಿ ಏನು ಹಗುರವಾಗಿ ಮಾತನಾಡ್ತಾರೆ, ಇದು ಸಹಿಸ್ಕೊಳ್ತಕ್ಕಂಥ ಪ್ರಶ್ನೆನಲ್ಲ. ಕಾರ್ಯಕರ್ತರು ತೂಚಿ ಅಂತ ಉಗಿತಾರೆ ಈ ರೀತಿ ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ, ಅವರೊಬ್ಬರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇನ್ಮೇಲಾದರೂ ಹಗುರವಾಗಿ ಮಾತನಾಡೋದನ್ನು ಬಿಟ್ಟು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ಸಂಘಟನೆಗೆ ಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥ
ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದ್ದರೆ ಮಾಡಲಿ. ಈ ರೀತಿ ಹಗುರವಾಗಿ ಮಾತನಾಡೋದನ್ನು ಬಿಡಬೇಕು.